ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನೇ ವೆರಿ ಇಂಪಾರ್ಟೆಂಟ್ ಮತ್ತು ಸಾಕಷ್ಟು ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಸಾಕಷ್ಟು ಜನಕ್ಕೆ SSP ಕಡೆಯಿಂದ ಕಾಲ್ ಬಂತು, ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಮತ್ತು ನಮಗೆ ಅಮೌಂಟ್ ಬರುತ್ತಾ ಬರಲ್ವಾ, ಈಗ ಅಮೌಂಟ್ ಬರಬೇಕಂದ್ರೆ ಏನು ಮಾಡಬೇಕು, ಎಲ್ಲ ಸಾಕಷ್ಟು ಡೌಟ್ಸ್ ಏನು ಕೇಳ್ತಿದ್ರು ಎಲ್ಲನೂ ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ ಇನ್ಫಾರ್ಮೇಟಿವ್ ಕೊಡ್ತೀನಿ. ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೋಬೇಡಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಮತ್ತು ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಪ್ರಿಂಟ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಬನ್ನಿ. ಸ್ಟಾರ್ಟ್ ಮಾಡೋಣ. ವೀಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, SSP ಸ್ಕಾಲರ್ಶಿಪ್ಪು ಸಾಕಷ್ಟು ಜನಕ್ಕೆ ಈಗ SSP ಕಡೆಯಿಂದ ಕಾಲ್ ಬರ್ತಿದೆ. ಫೇಕಾ ಸ್ಪ್ಯಾಮ್ ಅಂತ ಕೇಳಿದ್ರೆ, ಮೊದಲನೇದಾಗಿ ಇದು ಖಂಡಿತ ಯಾವುದೇ ಕಾರಣಕ್ಕೂ ಸ್ಪ್ಯಾಮ್ ಅಲ್ಲ ಮತ್ತು ಯಾವುದೇ ಥರ ಫೇಕ್ ಕೂಡ ಅಲ್ಲ. ಯಾಕಂದರೆ BSNL ಅಂತ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯಾಕಂದರೆ ಇದು ಗೌರ್ಮೆಂಟ್ ಕಡೆಯಿಂದನೇ SSP ಕಡೆಯಿಂದ ಖುದ್ದಾಗಿ ಅಫಿಷಿಯಲ್ ಆಗಿ ಸ್ಕಾಲರ್ಶಿಪ್ಗೆ ಇವು ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ, ಮಾರ್ಕ್ಸ್ ಕಾರ್ಡ್ನ ಪ್ರೀವಿಯಸ್ ಇರೋ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ SSP ಕಡೆಯಿಂದನೇ ಕೇಳ್ತಿದ್ದಾರೆ. ಇದು ಖಂಡಿತ ಅಫಿಷಿಯಲ್ ಆದರೆ ಕಾಲ್ ಆದರೆ ಆಗಿರುತ್ತೆ. ಓಕೆನಾ? ಇವಾಗ ನೀವು ಕಾಲ್ ಮಾಡಿದಾಗ ಏನೇನು ಡಿಸ್ಕಷನ್ ಆಯ್ತು ಅಂದರೆ, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ದಾರೆ. ಮೊದಲನೇದಾಗಿ ಹೌದು, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಯಾವ ಥರ ಅಂದರೆ, ನೀವು ನಿಯರ್ ಇರೋ ತಾಲೂಕು ಆಫೀಸ್ನ ವಿಸಿಟ್ ಮಾಡಬೇಕು. ಸಾಕಷ್ಟು ಜನಕ್ಕೆ ನಿಯರ್ ಇರೋ ತಾಲೂಕು ಆಫೀಸ್ನ ವಿಸಿಟ್ ಮಾಡೋದು ಹೇಗೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿಲ್ಲ ಮತ್ತು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿಸಲೇಬೇಕಂತ ಕೇಳ್ತಿದ್ರು. ನೋಡಿ, ನಿಮಗೆ ಇಲ್ಲಿ ಲೈವಲ್ಲೇ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿಸಬೇಕು, ಯಾವ ಥರ ಇದ್ದರೆ ನೀವು ಮಾಡಿಸ್ಬಾರ್ದು ಅನ್ನೋದು ಕೂಡ ತೋರಿಸ್ತಾ ಹೋಗ್ತೀನಿ. ನಿಮಗೆ ಇಲ್ಲಿ ಕಾಣಿಸುತ್ತಲ್ಲ, ನಿಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಏನಾದರೂ ಸ್ಟಿಲ್ ಇನ್ನೂ ನೋ ಇದ್ದು ನಿಮ್ಮ ಒಂದು ಪ್ರೀವಿಯಸ್ನ ನಿಮಗೆ ಕಾಲ್ ಬಂದ್ಬಿಟ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಂತ ಹೇಳಿದರೆ, ಖಂಡಿತ ನೀವೇ ಮಾಡಬೇಕು. ಈ ಒಂದು ಸ್ಟೇಟಸ್ ನಿಮಗೆ ಇಲ್ಲಿ ಕಾಣಿಸುತ್ತಲ್ವ, ನಿಮಗೆ ಇದು ಏನು ಸ್ಟೇಟಸಲ್ಲಿ ಇದೆ, ಈ ಥರ ಒಂದು ನೀವು ಕಾಪಿನ ತೊಗೊಂಡೋಗ್ಬಿಟ್ಟು ನಿಮ್ಮ ನಿಯರ್ ಇರೋ ಯಾವುದೇ ಒಂದು ಸ್ಕಾಲರ್ಶಿಪ್ಪು ಆಫೀಸ್ ಆಯಿತು, ಇಲ್ಲಾಂದರೆ ತಾಲೂಕು ಆಫೀಸ್ ಆಯಿತು, ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಇದ್ರದ್ದು ಒಂದು ಹಾರ್ಡ್ ಕಾಪಿ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ಆದರೆ ವೆರಿಫಿಕೇಷನ್ಸ್ ಮಾಡಿಸಬೇಕಾಗಿರುತ್ತೆ. ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗಿ ಮತ್ತು ಇದು ಒಂದು ಜೆರಾಕ್ಸ್ನ ತೊಗೊಂಡೋಗಿ. ಓಕೆನಾ? ನೀವು ಸೆಮ್ ವೈಸ್ ಆಗಿದ್ದರೆ ಪ್ರೀವಿಯಸ್ ಸೆಮ್ದು ತೊಗೊಂಡೋಗಿ, ನೀವು ಇಯರ್ ವೈಸ್ ಆಗಿದ್ದರೆ ನಿಮ್ಮ ಪ್ರೀವಿಯಸ್ ಇಯರ್ ತೊಗೊಂಡೋಗಿ. ಆಮೇಲೆ ಇನ್ನೊಂದು, ಎಲ್ಲರೂ ಮಾಡಿಸಲೇಬೇಕಂತ ಕೇಳಿದ್ರೆ, ನೋಡಿ, ನಿಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿ, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿ ಅಮೌಂಟ್ ಮೆನ್ಷನ್ ಆಗಿದ್ದಾರೆ. ಲೈಕ್ ಈಗ 18,000, 50,000 ಮತ್ತು ಸಾಕಷ್ಟು ಜನ ಕೇಳ್ತಾರೆ ಈ 15,000 ಅಮೌಂಟು ನಿಮಗೆ ಮಾತ್ರ ಮೆನ್ಷನ್ ಆಗಿದೆ, ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ಸು ನಮಗೆಲ್ಲ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲೆಲ್ಲರಿಗೂ ನೋ ಅಂತ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಕಮೆಂಟ್ಸ್ ಎಲ್ಲ ಅದೇ ನೋಡಿದೆ. ನೋಡಿ, ವಿದ್ಯಾಸಿರಿ ಸ್ಕಾಲರ್ಶಿಪ್ ನಮ್ಮ ಚಾನಲ್ ನೀವು ಏನೋ ಫಾಲೋ ಮಾಡಿದರೆ 100 ಅಲ್ಲ 200% ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಇದು ಯಾವ ಥರ ಅನ್ನೋದು ಕೂಡ ನಾನು ಹೇಳಿದ್ದೆ. ಪ್ರತಿಯೊಬ್ಬರಿಗೂ ನೋಡಿ ಹೇಳ್ತೀನಿ, ಇಲ್ಲಿ ಯಾವುದೇ ಎಂತೆಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ 15,000 ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅಂತ ನಾನು ಸಾಕಷ್ಟು ವೀಡಿಯೋ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿದರೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಯಾವ ಥರ ಅಪ್ಲೈ ಮಾಡೋದು ಕೂಡ ಹೇಳ್ತಾರೆ. ಓಕೆ, ಈಗ ಅದು ಯಾಕಂದರೆ ಮುಗಿದೋಗಿದೆ. ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ, ನಿಮಗೆ ಇದ್ರ ಬಗ್ಗೆ ವೀಡಿಯೋ ತಿಳಿಸಬೇಕಂದ್ರೆ ವಿದ್ಯಾಸಿರಿ ಅಂತ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್, ಈಗ ಯಾರು ನಿಮಗೆ ವೆರಿಫಿಕೇಷನ್ಸ್ ನೀಡೆಡ್ ಇಲ್ಲ ಅಂತ ಕೇಳಿದ್ರೆ, ನೀವು ಥರ್ಡ್ ಲೆವೆಲ್ ವೆರಿಫಿಕೇಷನ್ಸ್ ಬಂದುಬಿಟ್ಟು ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿ ನಿಮಗೆ ಇಲ್ಲಿ DDO ಕಡೆಯಿಂದ ಅವೇಟೆಡ್ ಅಂತಿದ್ರೆ, ನೀವು ಯಾವುದೇ ಕಾರಣಕ್ಕೂ ನೀವು ವೆರಿಫಿಕೇಷನ್ಸ್ ಮಾಡಿಸೋ ಹಾಗೆ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದರೆ ನೀವು ಅಮೌಂಟ್ ಮೆನ್ಷನ್ ಆಗಿದೆ, ಜಸ್ಟ್ DDO ಅಂದರೆ DBTಗೆ ಪುಷ್ ಆಗಬೇಕಂದ್ರೆ, ಅಪ್ರೂವ್ ಆಗಬೇಕಂದ್ರೆ DDO ಜಸ್ಟ್ ಅಪ್ರೂವ್ ಮಾಡಬೇಕಷ್ಟೇ DBT ಕಡೆ. ಓಕೆನಾ? ಇದಕ್ಕೋಸ್ಕರ ನೀವು ಇಲ್ಲೇನು ತಲೆ ಕೆಡಿಸ್ಕೊಳ್ತಿಲ್ಲ. ನೀವು ಇಷ್ಟು ಇದ್ದರೆ ನೀವು ಯಾವುದೇ ಕಾರಣಕ್ಕೂ ವೆರಿಫಿಕೇಷನ್ಸ್ ಕೂಡ ಮಾಡ್ಸಂತಿಲ್ಲ. ಆದರೆ ನಿಮ್ಮದಿನ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿಲ್ಲ, ಸ್ಟಿಲ್ ನೋ ಅಂತಿತ್ತು ಅಂದರೆ, ನಿಮ್ಮ ಒಂದು ಕಾಲ್ ಬಂದಿರುತ್ತೆ. ಖಂಡಿತ ಪ್ರತಿಯೊಬ್ಬರಿಗೂ ಕಾಲ್ ಬಂದಿರುತ್ತೆ. ನೀವೇ ಮಾಡಬೇಕು, ವೆರಿಫಿಕೇಷನ್ಸ್ ಮಾಡಿಸ್ಬೇಕು. ನಿಯರ್ ಇರೋ ತಾಲೂಕು ಹತ್ರ ವಿಸಿಟ್ ಮಾಡಿ ಮಾಡಿಸಲೇಬೇಕು. ಅದು Jan 31 ಅಷ್ಟು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಆಮೇಲೆ ಏನಾದರೂ ನಿಮಗೆ ಲೇಟ್ ಆದರೆ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡೋ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದರೆ ನೆಕ್ಸ್ಟ್ 31 ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಅವ್ರದ್ದು ಈಗ ಏನು ನ್ಯೂ ಅಪ್ಲಿಕೇಶನ್ಸ್ ಹಾಕಿರ್ತಾರೆ, ಎಕ್ಸಾಂಪಲ್ ಈಗ ಫಸ್ಟ್ ಇಯರ್ ಜಾಯ್ನ್ ಆಗಿರ್ತಾರೆ, ಆ ಒಂದು ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಅವ್ರ ಅಪ್ಲಿಕೇಶನ್ಸ್ ನೆಕ್ಸ್ಟ್ ವೆರಿಫಿಕೇಷನ್ಸ್ ಮಾಡಿ ಅವ್ರಿಗೆ ಅಮೌಂಟ್ ನೋಡೋಕೆ. ಯಾಕಂದರೆ ನಿಮ್ಮದೇ ಪೆಂಡಿಂಗಲ್ಲಿ ಇದ್ದರೆ ನೆಕ್ಸ್ಟ್ ಅವ್ರದ್ದು ಕೂಡ ಅವ್ರು ತೊಗೊಳಕ್ಕಾಗಲ್ಲ. SSP ಅಂದರೆ ನೀವು ಹೆಂಗೆ ಅನ್ಕೊಂತೀರ, ನಮ್ಮ ಒಂದು ಸ್ಟೂಡೆಂಟ್ಸ್ ಅಷ್ಟೇ ಅಂತ. ಯಾಕಂದರೆ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಇದನ್ನು ಪ್ರತಿಯೊಬ್ಬರದ್ದು ವೆರಿಫಿಕೇಷನ್ಸ್ ಮಾಡಿಸ್ಬಿಟ್ಟು ನಿಮಗೆ ಅವ್ರ ಅಮೌಂಟ್ ಆದರೆ ಕ್ರೆಡಿಟ್ ಮಾಡ್ತೀರಾ. ಅದಕ್ಕೋಸ್ಕರ ಇದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿರುತ್ತೆ. ಆದಷ್ಟು ಬೇಗ ನಿಮ್ಮ ಒಂದು ವೆರಿಫಿಕೇಷನ್ಸ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಅಮೌಂಟ್ ಯಾವಾಗ ಬರುತ್ತೆ ಅಂತ ಈ ಒಂದು ಡೌಟ್ಸ್ ಅದ ಕೇಳ್ತಿದ್ರೆ, ನೋಡಿ, ನಿಮ್ಮ ವೆರಿಫಿಕೇಷನ್ಸ್ ಆಗಿ DDO ಕಡೆಯಿಂದ ಅಪ್ಲೋಡ್ ಆಗಿದ್ರೆ, DDO ಅಂತ ಬಂದರೆ ವಿತಿನ್ 15 or 20 ಡೇಸಲ್ಲಿ ಸ್ಕಾಲರ್ಶಿಪ್ ಬಂದೇ ಬಿಡುತ್ತೆ. ಆದರೆ ವಿತಿನ್ 1 ವೀಕಲ್ಲಿ ಅಂತ ಬಂದ್ಬಿಡ್ಬೋದು. ನಿಮಗೆ 15,000 ಅಮೌಂಟ್ ಅಂದರೆ ಫಸ್ಟ್ ಬಂದ್ಬಿಡುತ್ತೆ ವಿದ್ಯಾಸಿರಿ ಸ್ಕಾಲರ್ಶಿಪ್. ನೆಕ್ಸ್ಟ್ ನಿಮಗೆ BCWD ಅದು 1 or 2 ಡೇಸಲ್ಲಿ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ವಿತಿನ್ 1 ವೀಕಲ್ಲಿ ಬಂದ್ಬಿಡುತ್ತೆ. ಓಕೆ, ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬಿಡಿ. ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ ಎಲ್ಲರಿಗೂ ಬರ್ತಾ ಹೋಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ SC/ST ಸ್ಟೂಡೆಂಟ್ಸ್ಗೆ ಅಮೌಂಟ್ ಹಾಕಿದ ಮೇಲೆ ನೆಕ್ಸ್ಟ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ, ನಿಮಗೂ ಕೂಡ ಈಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಕೂಡ ಸಾಕಷ್ಟು ಜನಕ್ಕೆ ವಿದ್ಯಾಸಿರಿ ಅಮೌಂಟ್ ಒಂದು ಸಾಕಷ್ಟು ಜನ ಕ್ರಿಯೇಟ್ ಆಗಿದೆ. ಬೇಕಾದ್ರೆ ನೀವು ಒಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಯಾರೋ ನೀವು ನೋಡ್ತಿದ್ರೆ ವಿದ್ಯಾಸಿರಿ ಅಮೌಂಟ್ ಕ್ರಿಯೇಟ್ ಆಗಿದ್ರೆ ಕೂಡ ನೀವು ನನಗೆ ಅಲ್ಲಿ ಬೇಕಾದ್ರೆ ಕಮೆಂಟ್ಸಲ್ಲಿ ಹಾಕಿ. ಯಾಕಂದರೆ ವಿದ್ಯಾಸಿರಿ ಅಮೌಂಟು ಸಾಕಷ್ಟು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಕ್ರಿಯೇಟ್ ಆಗ್ತಿದೆ. ಇನ್ನು 18,000 ಅಮೌಂಟು ಅದು ಆದಷ್ಟು ಬೇಗನೆ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಜನ ಕ್ರಿಯೇಟ್ ಆಗಿದೆ, ಇನ್ನೂ ಸ್ವಲ್ಪ ಜನ ಕ್ರಿಯೇಟ್ ಆಗಬೇಕಾಗಿದೆ. ಇದಿಷ್ಟು SSP ಕಡೆಯಿಂದ ಅಪ್ಡೇಟ್ ಆಗಿತ್ತು. ಮತ್ತು ಕಾಲ್ ಬಂದಾಗ ಏನೇನು ಡಿಸ್ಕಷನ್ ಆಯಿತು, ನೆಕ್ಸ್ಟು SSP ಕಡೆಯಿಂದ ಏನೇ ಒಂದು ಅಪ್ಡೇಟ್ ಬಂದರೂ ಖಂಡಿತ ನಾನು ನಿಮ್ಗೆ ತಿಳಿಸ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೋಬೇಡಿ. ಮತ್ತು ಬರೀ SSP ಇದು ಒಂದೇ ಸ್ಕಾಲರ್ಶಿಪ್ ಅಲ್ಲ, ಸಾಕಷ್ಟು ಸ್ಕಾಲರ್ಶಿಪ್ ಇದ್ದಾವೆ. ಯಾಕಂದರೆ
ನಿಮ್ಮ ಕಾಲೇಜ್ ಏನೋ 1 ಲ್ಯಾಕ್ ಇದ್ದರೆ ನೀವು 2 ಲ್ಯಾಕ್ ಗಂಟಲೆ ಸ್ಕಾಲರ್ಶಿಪ್ ತೊಗೋಬೋದು. ಸೀರಿಯಸ್ಲಿ ಇದು ನಾನು ಹೇಳ್ತಿರೋ ಆನೆಸ್ಟ್ಲಿ ಹೇಳ್ತಿರೋದು. ಯಾಕಂದರೆ ನನಗೆ ಬಂದಿರೋ ಸ್ಕಾಲರ್ಶಿಪ್ ನಿಮಗೆ ಲೈವಲ್ಲೇ ಪ್ರೂಫ್ ಸಮೇತ ತೋರಿಸ್ತಿರ್ತೀನಿ. ಇದು ಕೂಡ ನನ್ನದೇ ಅಪ್ಲಿಕೇಶನ್ಸ್ ಫಾರ್ಮ್ ಆಗಿರುತ್ತೆ. ಬರೀ SSP ಇದೆ ಇಷ್ಟೇ ಅಮೌಂಟ್ ಅಲ್ಲ, ಬೇರೆ ಒಂದು ಸ್ಕಾಲರ್ಶಿಪ್ದು ಅಮೌಂಟ್ ಬರ್ತಿರುತ್ತೆ. ಆ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಾಗಿರುತ್ತೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿರಿ. ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದಿಷ್ಟು ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ನಿಮಗೆ ಏನು ಡೌಟ್ಸ್ ಇದೆ, ಏನು ನಮಗೆ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೀನಿ. ನಿಮ್ದು ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅದ್ರ ಆನ್ಸರ್ ಮಾಡ್ತೀನಿ. ಅಂದರೆ ಡೆಡಿಕೇಟೆಡ್ ಆಗಿ SSP ರಿಲೇಟೆಡ್ ಆಗಿ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದ್ರೆ ತಿಳಿಸ್ತಿರ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.